ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ಸ್ ನಾನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ಸ್ ಏನಪ್ಪ ಅಂತ ಹೇಳಿದರೆ, ನಮ್ಮ ಕೇರಳದ ಕೊಟ್ಟಿಯೂರು ಎಂಬ ದೇವಸ್ಥಾನಕ್ಕೆ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೇವೆ. ಅಲ್ಲಿ ಏನಾಯಿತು, ನಾವೇನೆಲ್ಲ ಮಾಡಿದ್ವಿ ಅಂತ ಈ ವಿಡಿಯೋದ ಮೂಲಕ ನಿಮಗೆ ತಿಳ್ಬೋದು. ದಯವಿಟ್ಟು ವಿಡಿಯೋ ನೋಡಿ. ಹೇಳ್ತೀನಿ. ನಾವು ಹೊರಟದ್ದು ಬೆಳಗಿನ ಜಾವ 11 ಗಂಟೆ AM ಸುಳ್ಯದಿಂದ ಹೊರಟು ವಿರಾಜಪೇಟೆ ರೋಡಿಂದಾಗಿ ನಾವು ಹೋಗಿದ್ದು. ರೋಡೆಲ್ಲ ಏನೋ ತುಂಬ ಕಷ್ಟಕರ ಅನಿಸಿತ್ತು. ಯಾಕೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಗುಂಡಿಗಳು, ಮಳೆ ಬೇರೆ, ಹೋಗುವಷ್ಟರಲ್ಲಿ. ಆದರೂ ಏನೋ ಕೇರಳ ರೋಡು ತುಂಬ ಚೆನ್ನಾಗಿದೆ ಅಂದ್ಕೊಂಡ್ವಿ. ಬಟ್ ಮಿಡ್ಲ್ ವಿರಾಜಪೇಟೆ ಆ ಕಡೆ ಇರಿಟ್ಟಿ ಏನೋ ಬರುತ್ತೆ ಅನಿಸುತ್ತೆ. ಅಲ್ಲಿ ಅಂತೂ ತುಂಬ ರೋಡುಗಳು ಗುಂಡಿ. ಅಂತೂ ನಾವು 3:30ಗೆ ಕೊಟ್ಟಿಯೂರಿಗೆ ತಲುಪಿದ್ದೀವಿ. ಕೊಟ್ಟಿಯೂರು ತಲುಪಿದ ನಂತರ 3:30ಯಿಂದ ನಾವು ದೇವರ ದರ್ಶನ ಆಗುವಾಗ 7:05 PM ಆಗಿತ್ತು. ಇಲ್ಲಿ ನೋಡಿ ಎಷ್ಟು ಜನ ಅಂತ ಹೇಳಿದರೆ ಫುಲ್ಲು ಕ್ಯೂ ಅಲ್ಲಿ ಹೋದರೆ ಮಾತ್ರ ದೇವರ ದರ್ಶನ ಸಿಗುತ್ತೆ. ಅಥವಾ ಕ್ಯೂ ಬೇಡ, ಸೈಡಿಂದ ಹೋಗಿ ಬರ್ತೇವೆ ಅಂತ ಹೇಳಿದರೆ ಹೋಗ್ಬೋದು. ಆದರೆ ದೇವರ ದರ್ಶನ ಮತ್ತು ಪ್ರಸಾದ ಸಿಗುವುದು ಸ್ವಲ್ಪ ಕಷ್ಟ. ಅಲ್ಲಿ ಯಾರು ಬಿಡೋದಿಲ್ಲ, ಯಾಕಂದರೆ ಆ ಕಡೆ ಈ ಕಡೆ ಫುಲ್ಲು ವಾಲಂಟಿಯರ್ಸ್ ನಿಂತಿರ್ತಾರಲ್ಲ, ಅವರು ಇರ್ತಾರೆ. ಅವರು ಹಾಗೆ ಹೋಗಕ್ಕೆ ಬಿಡಲ್ಲ. ಬಟ್ ಅದು ಒಳ್ಳೆಯದೇ. ಇಲ್ಲದಿದ್ದರೆ ತುಂಬ ನುಗ್ಗಲು ಏನೋ ಗಲಿಬಿಲಿ ಆಗುತ್ತೆ ಅಲ್ವಾ. ಸೊ ಹಾಗೆ ಹೋಗುವಾಗ ನಾವು ಡ್ರೆಸ್ ಎಲ್ಲ ತಗೊಂಡು ಹೋಗಿದ್ವಿ. ಆದರೆ ಮಳೆ ಜೋರಿದ್ದ ಕಾರಣ ಹೊಳೆಯಲ್ಲಿ ನೀರೆಲ್ಲ ಫುಲ್ ಆಗಿತ್ತಲ್ವ, ಹಾಗೆ ಸ್ನಾನ ಮಾಡೋಕ್ಕೆಲ್ಲ ಆಗಲಿಲ್ಲ. ಬಟ್ ಆದರೂ ಸ್ನಾನ ಮಾಡಿದಂಗೆ ಆಯಿತು, ಯಾಕೆಂದರೆ ಜೋರು ಮಳೆ. ನಾವು ಫುಲ್ಲು ಚಂಡಿ ಕ್ಯೂ ಅಲ್ಲಿ ಅಷ್ಟು ಅವರ್ 3:30ಯಿಂದ 7 ಗಂಟೆ ತನಕ ನಿಲ್ಲಬೇಕಾದ್ರೆ ನಾವು ಫುಲ್ಲು ಚಂಡಿಯಾಗಿದ್ವಿ. ಅಂತೂ ಇಂತೂ 7 ಗಂಟೆಗೆ ದೇವರ ದರ್ಶನ ಆಯಿತು. ಆನೆಬಲಿ ನೋಡಬೇಕು ಅಂತ ಬೇಗ ಹೋದ್ವು, ಆದರೆ ಆನೆಬಲಿ ನಮಗೆ ಸಿಗಲಿಲ್ಲ. ಕ್ಯೂ ಅಲ್ಲೇ ಆಯಿತು ಟೈಮ್. ಬೆಳಗಿನ ಹೊತ್ತಲ್ಲೇ ಹೋಗುವ ಅಂತ ಹೇಳಿದ್ವಿ. ಯಾಕೆಂತ ಹೇಳಿದರೆ ಅಲ್ಲಿನ ವ್ಯೂ ನೋಡಲಿಕ್ಕೆ ಮತ್ತು ಅಲ್ಲಿನ ಜಾಗ ಹೇಗಿದೆ ಅಂತ ನೋಡ್ಕೊಳ್ಬೋದಲ್ಲ ಅಂತ ಬೆಳಗಿನ ಜಾವದಲ್ಲಿ. ಅಂತೂ ಇಂತೂ ಆದರೂ ಸಿಕ್ಕಿದೆ. ಸ್ವಲ್ಪ ಕತ್ತಲೆ ಆಗಿತ್ತು, ಸ್ವಲ್ಪ ಆ ಕಡೆ ಈ ಕಡೆ ಅಂತೂ ತಿರುಗಾಡಲಿಕ್ಕೆ ಆಗಲಿಲ್ಲ. ಜನ ಕೂಡ ಜಾಸ್ತಿ ಇತ್ತು, ಮಳೆ ಜೋರು ಬರ್ತಾಯಿತ್ತು. ಆಮೇಲೆ ನಾವು ವಾಪಸ್ ಸುಳ್ಯಕ್ಕೆ ಹಿಂದಿರಬೇಕಾಗಲ್ವ, ಅದಕ್ಕೋಸ್ಕರ ನಾವು ಮತ್ತೆ ಅಲ್ಲಿ ಪ್ರಸಾದ ಎಲ್ಲ ತಗೊಂಡು ಮತ್ತು ಸೀದಾ ಮನೆಗೆ ಕಡೆ ಹೊರಟ್ವಿ. ಜೋರು ಮಳೆ ಬರ್ತಾಯಿತ್ತು. ಮತ್ತು ಅಲ್ಲಿಂದ ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋಗಿದ್ವಿ. ಅಕ್ಕರೆ ಕೊಟ್ಟಿಯೂರಿನಲ್ಲಿ ಶಿವಪಾರ್ವತಿ ದರ್ಶನ ಅಂತೂ ಸಿಗಲಿಲ್ಲ, ಬಾಗಿಲು ಹಾಕಿದ್ವಿ. ಯಾಕಂದರೆ ಲೇಟ್ ಆಗಿತ್ತು. ಆಲ್ಮೋಸ್ಟ್ ಒಂದು 7:30-8 ಗಂಟೆ ಆಗಿತ್ತು ಏನೋ, 8 ಗಂಟೆ ಆಗಿದೆ ಆಲ್ಮೋಸ್ಟ್. ಆಮೇಲೆ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಾಡಿ, ಮಳೆ ಇದ್ದ ಕಾರಣ ಕೇರಳದಲ್ಲಿರುವ ಫೇಮಸ್ ಪಾಯಂಪೂರಿ ಮತ್ತು ಚಾವಣಿದು ನಾವು ಹೊರಟಿದ್ವಿ. ಏಕೆಂದರೆ ಎಲ್ಲಿ ಹೋದರೂ ವೆಜ್ ಹೋಟೆಲ್ ಅಂತೂ ನಮಗೆ ಎಲ್ಲಿಯೂ ಸಿಕ್ಕಿಲ್ಲ. ಸಾಕಾಗಿ ಹೋಗಿದೆ. ವೆಜ್ ಹೋಟೆಲ್ ಹುಡುಕಿ ಎಲ್ಲ ಕಡೆ ನಾನ್ ವೆಜ್. ಬಟ್ ದೇವಸ್ಥಾನಕ್ಕೆ ಹೋಗುವಾಗ ನಾನ್ ವೆಜ್ ಎಲ್ಲ ಬೇಡ ಅಂತ ಹೇಳಿ ನಾವು ಆಲ್ಮೋಸ್ಟ್ ವೆಜ್ಜೇ ತಿಂದ್ವಿ. ಹಾಗೆ ಪಾಯಂಪೂರಿಯನ್ನೇ ತಿಂದು ಹೊಟ್ಟೆ ಮಾಡಿಕೊಂಡ್ವಿ. ಅಂತೂ ದೇವರ ದರ್ಶನ ಆಯಿತು. ಅಲ್ಲಿಂದ ಹೊರಡ್ವಿ ನಾವು ಸುಳ್ಯಕ್ಕೆ ಬರುವಾಗ ನಾವು ಆಲಿಟ್ಟಿ, ಅಂದರೆ ಸುಳ್ಯ ನಿಯರೆಸ್ಟ್ ಆಲಿಟ್ಟಿ ರೋಡು ಅಂತ ಹೇಳಿದರೆ ಸ್ವಲ್ಪ ಕೇರಳ ಮೈನ್ ರೋಡು ಸೈಡಲ್ಲಿ ನಾವು ಬಂದ್ವಿ. ಯಾಕೆಂದರೆ ವಿರಾಜಪೇಟೆಯಿಂದ ಹೋಗೋದು ಬೇಡ, ಸ್ವಲ್ಪ ರೋಡೆಲ್ಲ ಗುಂಡಿ ಅಲ್ವಾ. ಮತ್ತು ಹಾಗೆ ಗೂಗಲ್ ಮ್ಯಾಪ್ ಹಾಕಿದ್ವಿ, ಬಟ್ ಅದರಲ್ಲಿ ತೋರಿಸ್ತೀವಿ ಮಳೆ ಉಂಟು ಅಂತ. ಆದರೂ ಬಂದ್ವಿ. ಇಷ್ಟ ಆಗಿತ್ತು ನನ್ನ ಜರ್ನಿ ವ್ಲಾಗ್. ಥ್ಯಾಂಕ್ ಯು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್